ಪ್ರವಾದಿ ಮುಹಮ್ಮದ್ ಪೈಗಂಬರ್ ಅವರ 1501ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಆಚರಿಸಲ್ಪಡುವ ಈದ್ ಮಿಲಾದ್ ಹಬ್ಬವನ್ನು ದಾಪಕ್ಲು ಬಳಿಯ ಎಮ್ಮೆಮಾಡು, ಹಳೆ ತಾಲೂಕು, ಕೊಳಕೇರಿ ಸೇರಿದಂತೆ ವಿವಿಧೆಡೆ ಮಸೀದಿ, ಮದರಸಗಳ ಆಶ್ರಯದಲ್ಲಿ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಯಿತು. ಎಮ್ಮೆಮಾಡಿನಲ್ಲಿ ಮಂಗಳವಾರ ಫಜರ್ ನಮಾಜ್ನ ಬಳಿಕ ಮಸೀದಿಯ ಖತೀಬರಾದ ರಾಜಿಕ್ ಫೈಜಿ ಹಾಗೂ ಮುದರಿಸ್ ಹಂಸಾ ಸಕಾಫಿ ಅವರ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ಹಾಗೂ ಸೂಫಿ ಶಹೀದ್ ಅವರ ದರ್ಗಾದಲ್ಲಿ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ಅದರಂತೆ ಕೊಳಕೇರಿಯ ಜುಮಾ ಮಸೀದಿಯಲ್ಲಿ ಖತೀಬರಾದ ಅಶ್ರಫ್ ಅಹಸನಿ ಕಾಮಿಲ್ ಸಕಾಫಿ, ಹಳೆ ತಾಲೂಕಿನ ಬದ್ರೆಯ ಜುಮಾ ಮಸೀದಿಯಲ್ಲಿ ಖತೀಬರಾದ ಖಲೀಲ್ ಹಿಮಾಮಿ ಅವರ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆಯನ್ನು ಸಲ್ಲಿಸಲಾಯಿತು. ದಾಪಕ್ಲು ವಿಭಾಗದ ಚೆರಿಯಪರಂಬು, ಕಲ್ಲುಮಟ್ಟೆ, ಪಡಿಯಾಣಿ, ಕೊಟ್ಟಮುಡಿ, ಕುಂಜಿಲ, ಹೊದವಾಡ, ಆಜಾದ್ ನಗರದ ಜುಮಾ ಮಸೀದಿಗಳಲ್ಲಿ ಆಯಾ ಮಸೀದಿಗಳ ಖತೀಬರ ನೇತೃತ್ವದಲ್ಲಿ ಮೌಲೂದ್ ಪಾರಾಯಣ ಹಾಗೂ ವಿಶೇಷ ಪ್ರಾರ್ಥನೆಯನ್ನು ನಡೆಸಲಾಯಿತು. ಎಮ್ಮೆಮಾಡು, ಕುಂಜಿಲದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿಶ್ವ ಪ್ರವಾದಿಯವರ ಸೌಹಾರ್ದತೆಯ ಸಂದೇಶಗಳನ್ನು ಸಾರುವ ಜಾಥಾ ನಡೆಯಿತು. ಜಾಥಾದಲ್ಲಿ ವಿದ್ಯಾರ್ಥಿಗಳ, ಯುವಕರ ಹಾಗೂ ಹಿರಿಯರ ದಫ್ ಪ್ರದರ್ಶನ ನೋಡುಗರ ಗಮನ ಸೆಳೆಯಿತು. മതിക്കുവാൻ കോപര സംഘം യോഗം നടത്തി.
ಕಾರ್ಯಕ್ರಮದಲ್ಲಿ ಮದರಸಾ ಹಾಗೂ ದರ್ಸ್ ವಿದ್ಯಾರ್ಥಿಗಳ ಗಾಯನ ಸ್ಪರ್ಧೆ, ಭಾಷಣ, ಕವಾಲಿ, ಬುರ್ದಾ ಸೇರಿದಂತೆ ಪ್ರವಾದಿಯವರ ಸಂದೇಶ ಸಾರುವ ಹಲವಾರು ಕಾರ್ಯಕ್ರಮಗಳು ನಡೆದು ಸಿಹಿ ಹಂಚಿ ಸಂಭ್ರಮಿಸಲಾಯಿತು. ಈ ಸಂದರ್ಭ ಆಯಾ ಜಮಾತ್ನ ಅಧ್ಯಕ್ಷರು, ಆಡಳಿತ ಮಂಡಳಿ ಪದಾಧಿಕಾರಿಗಳು, ಮಸೀದಿಯ ಧರ್ಮಗುರುಗಳು, ಮದರಸಾ ಪ್ರಾಧ್ಯಾಪಕರು, ವಿದ್ಯಾರ್ಥಿಗಳು, ಜಮಾತ್ನ ಸರ್ವ ಸದಸ್ಯರು ಮತ್ತಿತರರು ಪಾಲ್ಗೊಂಡಿದ್ದರು. ಕೊಡಗು ಚಾನೆಲ್ ನ್ಯೂಸ್, ಜಕರಿಯಾ ನಾಪಕ್ಲು.